ಮನೆ ಗಲಾಟೆ ಆಗಿ ಆದ್ಮೇಲೆ ಒಂದು ವಾರ ನೋಡಿ ನೋಡ್ಕೊತೀನಿ ಅಂತಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳಿ ಇವ್ರೆ ನೋಡ್ಕೊಂತಾರೆ. ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿಯ 72 ವರ್ಷದ ವೃದ್ಧೆ ಲಕ್ಷ್ಮೀದೇವಮ್ಮ ನ್ಯಾಯಾಧೀಶರ ಮುಂಭಾಗ ಅಳಲು ತೋಡಿಕೊಂಡ ಪರಿ. ಸಮಾಧಾನಪಡಿಸಲು ಮಕ್ಕಳು ಗ್ರಾಮಸ್ಥರು ಮುಂದಾದರೂ ಪಟ್ಟು ಬಿಡಲಿಲ್ಲ. ಎಲ್ಲರಿದ್ದಾಗ ಒಂದು ಮಾತು, ಒಬ್ಬಳೇ ಇದ್ದಾಗ ಮತ್ತೊಂದು ರೀತಿಯ ಮಾತು ಹೇಳಿ ನಿಂದಿಸುತ್ತಾರೆ. ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತಾಗುತ್ತದೆ. ಮೆಣಸಿನಕಾಯಿ ತಿಂದಾಗ ಆಗುವ ರೀತಿ ಉರಿಯಾಗುತ್ತದೆ. ಕಷ್ಟಪಟ್ಟು ಸಂಸಾರ ನಡೆಸಿಕೊಂಡು ಬರಲಾಗಿದೆ. ಈಗ ಇಳಿ ವಯಸ್ಸಿನಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಬೇಕು. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ನಾನು ಖುಷಿಯಿಂದ ಜೀವನ ಸಾಗಿಸುವೆ ಎಂದು ಖಡಕ್ ಆಗಿ ಹೇಳುತ್ತಿದ್ದಂತೆ ಸ್ಥಳದಲ್ಲಿದ್ದವರು ಅವಕ್ಕಾದರು. ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿಯ ವೃದ್ಧೆ ಲಕ್ಷ್ಮೀದೇವಮ್ಮ ಮಕ್ಕಳು ಪಾಲನೆಗೆ ಕಡೆಗಣಿಸುತ್ತಿರುವುದರ ಬಗ್ಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಬಿ ಶಿಲ್ಪಾ ಸಂತ್ರಸ್ತೆಯೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿದ್ರು. ವೃದ್ಧೆಯ ಸಮ್ಮುಖದಲ್ಲಿ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ರು. ಇದೇ ವೇಳೆ ತಾಯಿ ಹಾಗೂ ಮಕ್ಕಳ ನಡುವಿನ ಪರಸ್ಪರ ಭಾವನಾತ್ಮಕ ನುಡಿಗಳು ಗಮನ ಸೆಳೆದವು. ಎರಡೂ ಕಡೆಯಿಂದಲೇ ಟೀಕೆ ಪ್ರತಿ ಟೀಕೆ, ಸಮರ್ಥನೆ ಹಾಗೂ ಆರೋಪಗಳ ಸುರಿಮಳೆಯಾಯಿತು. ವೃದ್ಧೆ ಲಕ್ಷ್ಮೀದೇವಮ್ಮಗೆ ಒಟ್ಟು 7 ಮಕ್ಕಳು. ಇವರಿಂದ ಮುನಿಸಿಕೊಂಡು ದೂರವಾಗಿದ್ದ ಸಂತ್ರಸ್ತೆಗೆ ತಾತ್ಕಾಲಿಕವಾಗಿ ಮೊಮ್ಮಗನ ಆಶ್ರಯದಲ್ಲಿರಲು ತಿಳಿಸಲಾಯಿತು. ದೂರು ದಾಖಲಾಗುತ್ತಿದ್ದಂತೆ ವೃದ್ಧೆಯ ಆಪ್ತ ಸಮಾಲೋಚನೆ ನಡೆಸಲಾಯಿತು. ಬಳಿಕ ಆಕೆಯ ಮಕ್ಕಳಿಗೆ ಬುದ್ಧಿವಾದ ಹೇಳಲಾಯಿತು. ಇದೇ ವೇಳೆ ಪ್ಯಾನಲ್ ವಕೀಲರಾದ ಸೌಜನ್ಯ ಗಾಂಧಿ, ರಮೇಶ್, ಕರ್ನಾಟಕ ರಾಜ್ಯ ಮಹಿಳಾ ಪ್ರಪಂಚ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ನಂದಿನಿ, ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಜಿಲ್ಲಾ ಸಂಯೋಜಕ ಶ್ರೀನಿವಾಸ್ ಮತ್ತಿತರರು ಇದ್ರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮನೆ ಗಲಾಟೆ ಆಗಿ ಆದ್ಮೇಲೆ ಒಂದು ವಾರ ನೋಡಿ ನೋಡ್ಕೊತೀನಿ ಅಂತಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳಿ ಇವ್ರೆ ನೋಡ್ಕೊಂತಾರೆ.